ಮಾಜಿ ಮುಖ್ಯಮಂತ್ರಿ ಮಹಾನ್ ಸಮಾಜ ಪರಿವರ್ತನೆಯ ಹರಿಕಾರರಾದ ಡಿ ದೇವರಾಜ್ ಅರಸು ಅವರ ಕರ್ನಾಟಕದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಅರಸು ಅವರು ಸುದೀರ್ಘವಾದ ಅವಧಿ ಆಡಳಿತ ನೀಡುವುದರೊಂದಿಗೆ ಪ್ರಜಾಪ್ರಭುತ್ವದ ಮೂಲ ಆಶಯಗಳನ್ನ ತಮ್ಮ ಅವಧಿಯಲ್ಲಿ ಕಾನೂನಾತ್ಮಕವಾಗಿ ಅನುಷ್ಠಾನಗೊಳಿಸಿ ಜನಪರವಾದ ಆಡಳಿತ ನಡೆಸಿದ ಹೆಮ್ಮೆಯ ಮುಖ್ಯಮಂತ್ರಿ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಹಿಂದುಳಿದ ವರ್ಗಗಳ ಹರಿಕಾರ, ಸಾಮಾಜಿಕ ಮುನ್ನೋಟದ ನಾಯಕರಂತ ಆದರ್ಶರಾಗಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಪರ ಚಿಂತನೆಗಳನ್ನ ಆಡಳಿತ ಅವಧಿಯಲ್ಲಿ ಕಾರ್ಯಯೋಜನೆ ಹುಡುಕಿಕೊಂಡು ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಪ್ರಜಾಪ್ರಭುತ್ವದ ಮಾದರಿ ಆಡಳಿತವೆಂದ್ರೆ ಎಂತಹದ್ದು ಎಂಬುದನ್ನು ತೋರಿಸಿಕೊಟ್ಟ ಮಹಾಮಾನವತಾವಾದಿಯಾಗಿದ್ದಾರೆ ಎಂಬುದು ಮುಖ್ಯವಲ್ಲ, ಆ ಅವಧಿಯಲ್ಲಿ ಎಷ್ಟು ಜನರ ಪ್ರಗತಿಗೆ ಕೆಲಸ ಮಾಡಿರುವುದು ಅಂತ ಮುಖ್ಯ. ಅರಸುರವರು 1973ರಿಂದ 1980ರವರೆಗೆ ನಿರಂತರವಾಗಿ 2 ಬಾರಿ ಮುಖ್ಯಮಂತ್ರಿಯಾಗಿ 7 ವರ್ಷದ 239 ದಿನಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿರುವುದು ಮತ್ತು ಅವರು ಜಾರಿಗೆ ತಂದ ಕಾನೂನಾತ್ಮಕವಾಗಿ ಯೋಜನೆಗಳನ್ನ ಸಮಾಜದ ಪರಿವರ್ತನೆಗೆ ಅವುಗಳ ಮುಂದೆ ಹೇಗೆ ಕಾಣಬಹುದು ಎಂಬುದಕ್ಕೆ ಡಿ ದೇವರಾಜ್ ಅರಸು ಪ್ರಮುಖ ಕಾರಣವಾಗಿದ್ದಾರೆ. ಹಣಬಲ, ಜಾತಿ ಬಲವಿಲ್ಲದೆ ಇಂದಿರಾ ಕಾಂಗ್ರೆಸ್ ನೇತೃತ್ವ ವಹಿಸಿಕೊಂಡ ಪ್ರಬಲ ಮತ್ತು ಬಹುಸಂಖ್ಯಾತ ವರ್ಗಗಳೊಂದಿಗೆ ರಾಜಕೀಯ ಸಂಘರ್ಷಕ್ಕಿಳಿದು ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕವಾಗಿ ಹಿಂದುಳಿದ ಅಸಂಘಟಿತ ಸಮುದಾಯಗಳಿಗೆ ಕಾನೂನಾತ್ಮಕ ಅವಕಾಶಗಳನ್ನ ಒದಗಿಸಿಕೊಟ್ಟ, ರಾಜಕೀಯ ಶಕ್ತಿ ತುಂಬಿಕೊಂಡ, ಅನೇಕ ಪ್ರಗತಿಗಾಗಿ ಯೋಜನೆಗಳನ್ನ ಜಾರಿಗೆ ತಂದ ಏಕೈಕ ಮುಖ್ಯಮಂತ್ರಿ ಎಂದರೆ ಅರಸರಾಗಿದ್ದಾರೆ. ದಿವಂಗತ ದೇವರಾಜ್ ಅರಸು ಅವರು ಕೂಡ ಮಾಡಿದಂಥ ಒಂದು ಯೋಜನೆ, ಇಂಥ 10 ಯೋಜನೆಗಳು ಇವತ್ತು ದಿವಂಗತ ದೇವರಾಜ್ ಅರಸು ಮಾಡಿದ್ದಾರೆ. ರಾಜಕೀಯವಾಗಿ ನಮ್ಮ ಭಾಗದಲ್ಲಿ ಯಾವ ಸಮಾಜಕ್ಕೆ ಗುರುತಿಲ್ಲ, ಯಾರಿಗೆ ಮಾತಾಡ್ತಿಲ್ಲ, ಅಂಥವ್ರಿಗೆ ಕರ್ಕೊಂಡು ಬಂದು ಅಧಿಕಾರವನ್ನು ಕೊಟ್ಟಂಥ ವ್ಯಕ್ತಿ ಇವತ್ತು ದೇವರಾಜ್ ಅರಸು. ಉದಾಹರಣೆವಾಗಿ ಹೇಳಬೇಕಾದ್ರೆ ದಿವಂಗತ ದೇವೇಂದ್ರಪ್ಪ ಗಾಳಪ್ಪನವರು ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಿಂದ ಅವ್ರ ವಯಸ್ಸು 26 ವಯಸ್ಸಿನಾಗ ಅವ್ರಿಗೆ ಕರ್ಕೊಂಡು ಬಂದು ಚಿಂಚೋಳಿ ಕ್ಷೇತ್ರದ MLA ಟಿಕೆಟ್ ಕೊಟ್ಟು ಅವ್ರು ಆರ್ಸಿ ಬಂದ ನಂತರ ಮುಂದೆ ಅವರ ಕ್ಯಾಬಿನೆಟ್ದಲ್ಲಿ ಇವತ್ತು ಕ್ಯಾಬಿನೆಟ್ ಸಚಿವರನ್ನು ಮಾಡಿದರು. ಅಂತ 10 ಜನರಿಗೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅವರು ಇದರಲ್ಲಿ ಬೆಳೆದವರು, ಧರ್ಮಸಿಂಗ್ ಅವರು ಆಗಿರ್ಬೋದು, DK ನಾಯಕರಾಗಿರ್ಬೋದು, MY ಗೋರ್ಪಡೆ ಅಂತಕ್ಕಂಥ ಇವತ್ತು ಸೊಂಡೂರಿನ ಗೋರ್ಪಡೆ ಅವರು ಕೂಡ ಇವತ್ತು ದೇವರಾಜ್ ಅರಸು ಅವರು ಒಡನಾಡಿಯೇ ಕೆಲಸ ಮಾಡಿದಂಥವ್ರು. ಇವತ್ತು ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು ಅಂತಕ್ಕಂಥ ನಮ್ಮ ಪ್ರಶ್ನೆ ಇದೆ. ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಅವಧಿಯಲ್ಲಿ ಕೂಡ ಅಧಿಕಾರವನ್ನು, ಸ್ಥಾನಮಾನಗಳನ್ನ ತಗೊಂಡು ಈ ರಾಜ್ಯದಲ್ಲಿ ಅನುಭವಿಸಿದಂಥ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಬಹಳಷ್ಟು ಜನ ಆಸೆ ಇಟ್ಕೊಂಡಿತ್ತು, ಏನಪ್ಪ ಸಿದ್ದರಾಮಯ್ಯ ಅಹಿಂದ ಅಂತಕ್ಕಂಥ ಒಂದು ಸ್ಲೋಗನ್ ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಏನಾದರೂ ಒಳ್ಳೆಯದು ಮಾಡ್ತಾನೆ ಅಂತಕ್ಕಂಥದ್ದು ಇವತ್ತು ಆಸೆ ಇಟ್ಕೊಂಡಿದ್ರು. 2013ರಲ್ಲಿ ಬಂದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಮುಗಿಸಿದರು. ಅದಾದ ನಂತರ 2023 ಇಲ್ಲಿವರೆಗೆ ಬಂದರು. ಇವತ್ತು ದಿವಂಗತ ಡಿ ದೇವರಾಜ್ 7 ವರ್ಷ 239 ದಿನಗಳವರು ಅಧಿಕಾರವನ್ನು ಮಾಡಿದ್ದು. ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ನಾನು ದೇವರಾಜ್ ಅರಸು ಅವ್ರಿಗಿಂತ ಹೆಚ್ಚಿನ ಅವಧಿ ಮಾಡ್ತಾ ಇದ್ದೀನಿ, 7 ವರ್ಷ 40 ದಿನ ಮೇಲ್ಪಟ್ಟು ಇವತ್ತು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಜಂಬ ಕೊಚ್ಕೋತಾ ಇದ್ದಾರೆ. ಇವತ್ತು ನಾವು ಹೇಳೋದಿಷ್ಟೇ, ವರ್ಷ ಮತ್ತು ದಿನಗಳು ಮುಖ್ಯ ಇಲ್ಲ, ನಿಮ್ಮ ಅವಧಿಯಲ್ಲಿ ಏನನ್ನು ಮಾಡಿದ್ರಿ ಅಂತಕ್ಕಂಥದ್ದು ಭಾಳ ಮುಖ್ಯ ಇದೆ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿ ಆದ ನಂತರ ಈ ಹಿಂದುಳಿದ ವರ್ಗದವರಿಗೆ, ದಲಿತರಿಗಾಗಲಿ ಅಲ್ಪಸಂಖ್ಯಾತರಿಗಾಗಲಿ ನೀವು ಕೊಟ್ಟಂಥ ಕೊಡುಗೆ ಏನಂತಕ್ಕಂಥ ನಮ್ಮ ಪ್ರಶ್ನೆ ಅವರಿಗಿದೆ. ಮತ್ತು ದೇವರಾಜ್ ಅರಸು ಅವ್ರದ್ದು ನೋಡಿರಿ, ಇವತ್ತು ಯೋಜನೆಗಳು ಸಾಕಷ್ಟು ನಾವು ಕೊಟ್ಟಿದ್ದೇವೆ. ಉದಾಹರಣೆವಾಗಿ 10 ಯೋಜನೆಗಳು ಅವ್ರಿಗೆ ಎಷ್ಟೇ ತೊಂದರೆ ಬಂತು, ಎಷ್ಟೇ ತ್ರಾಸಾದ್ರೂ ಕೂಡ ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಕಿವಿ ಇಲ್ಲ, ರಾಜಕೀಯವಾಗಿ ಅವರು ಮಾತಾಡ್ತಕ್ಕಂಥ ಧೈರ್ಯನೇ ಇರಲಿಲ್ಲ, ಅಂಥವ್ರಿಗೆ ಇವತ್ತು ರಾಜಕೀಯ ಪ್ರೇರಣೆ ಕೊಟ್ಟಂಥ ವ್ಯಕ್ತಿ ಇವತ್ತು ದಿವಂಗತ ಡಿ ದೇವರಾಜ್ ಅರಸು ಅವರು. ಅವ್ರು ಕೊಟ್ಟಂಥ ವಿಚಾರಗಳನ್ನು ಇವತ್ತಿನ ದಿವಸ ಪ್ರತಿಯೊಬ್ಬರು ಇವತ್ತು ಶಾಸಕರಾಗ್ತಾ ಇದ್ದಾರೆ, ಇವತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗ್ತಾ ಇದ್ದಾರೆ, ಮಂತ್ರಿಗಳಾಗಿದ್ದಾರೆ. ಮತ್ತು ನೀವೇನು ಮಾಡ್ತಾಯಿದ್ರಿ? ನಮ್ಮ ಭಾಗದಲ್ಲಿ ಉದಾಹರಣೆವಾಗಿ ತೊಗೋಬೇಕಾದ್ರೆ ಏನು ಮಾಡಿದಿರಿ ನೀವು? ಅಹಿಂದ ಅಂತಕ್ಕಂಥದ್ದು ನಿಮ್ಗೆ ಹೇಳ್ಕೊಳ್ಳೋಕ್ಕೆ ಏನು ನಿಮಗೆ ನೈತಿಕ ಹಕ್ಕಿದೆ? ಇದು ನಮ್ಮ ಪ್ರಶ್ನೆ ಇದೆ. ಇವತ್ತಿಷ್ಟು ರಾಜ್ಯದಲ್ಲಿ ಇಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಕ್ಕಂಥದ್ದು,
ದರೋಡೆ ಆಗ್ತಕ್ಕಂಥದ್ದು, ಲೂಟಿ ಮಾಡ್ತಕ್ಕಂಥದ್ದು, ಸೌಲಭ್ಯಗಳು ಕೊಡೋದು ಬೇಡ. ನಮ್ಮ ರಕ್ಷಣೆ ಕೊಡ್ತಾ ಇಲ್ಲ ಜನರಿಗೆ. ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಅಹಿಂದ ಅಂತಕ್ಕಂಥದ್ದು ಹೇಳೋದು ಬಿಡ್ರಿ. ನಿಮ್ಮ ದಿನಗಳು, ನಿಮ್ಮ ಅವಧಿ ಹೆಚ್ಚಾಗಿರ್ಬೋದು, ನೀವು ದೀರ್ಘಾವಧಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಜನರು ಒಪ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರ್ಗಿ.